ನೋಡ್ರಪ್ಪ, ಶಂಕರನ್ನು DRF ಮಹಾಶಯರು, ಇವ್ರ ಆಫೀಸರ್ ಸೌರಭ್ DCF ಅವರು ಒಂದು ಆರ್ಡರ್ ಮಾಡಿದ್ರೆ, ಇವ್ರು ಮಾಚಮ್ಮ RF ಅವರು ಒಂದು ಆರ್ಡರ್ ಮಾಡಿದ್ರೆ, ಇವರು ಇಲ್ಲ ಸೀಸ್ ಮಾಡ್ತೀನಿ ಅಂತ ಬಂದಾರಂತೆ. ನನ್ನ ಗಂಧ ಗವರ್ಮೆಂಟ್ ಜಾಗದಲ್ಲಿ ಇದೆ ಅಂತ ಎಲ್ಲೂ ಬರ್ದೇ ಇಲ್ಲ. ಇವರು ಎಲ್ಲೂ ಇಲ್ಲಕ್ಕೆ ಇಲ್ಲ ಅಂದ್ರೂ ನಾಳೆ ಬಂದ್ ಸೀಸ್ ಮಾಡ್ತಾರಂತೆ. ಯಾಕೆ ಕಟ್ಟಾಗಿದೆ ಅಂತ ಮೊನ್ನೆನೆ ಹೇಳಿದ್ದೆ ನಾನು. ಇವತ್ತೇನು ಬಂದಿದ್ದೀರಾ? ಸರ್ಕಾರಿ ಆಗಿದ್ರೆ ಅದನ್ನ ಕ್ಲೇಮ್ ಮಾಡಕ್ಕೆ ಬರೋದು. ಇವ್ದು ಫಾರೆಸ್ಟ್ ಆಫೀಸ್ ಇಂದ ಅಲ್ಲೇ ಬರಕ್ಕೆ ಇಲ್ಲ. ನಾನು ಯಾಕೆ ಬರ್ಲಿ ಅಂತ ಬಿಟ್ಟು ಯೇಷ್ಮಾ ಮಾಚಮ್ಮ ಅವ್ರು ಹೇಳಿದ್ಮೇಲೆ ನೀವ್ ಹೆಂಗ್ರಿ ಮಾಡ್ತೀರಿ ಸೀಸು? ಆಲ್ರೆಡಿ ಮಾಡಿರೋದು 2023ರಲ್ಲಿ ಏನ್ ಸೀಸ್ ಮಾಡಿದ್ರಿ ನೀವು? ಕೋರ್ಟಿಗೂ ಪ್ರೊಡ್ಯೂಸ್ ಮಾಡಿಲ್ಲ ಇನ್ನುವೆ, ನನಗೂ ರಿಲೀಸ್ ಮಾಡಿಲ್ಲ ಇನ್ನುವೆ. ಮಾಡಿ ಎಲ್ಲೇ ಲಲಿತಾ ಮೇಡಮ್ಗೆ ಫೈಲ್ ಮಾಡಿದ್ರಲ್ಲ ಅಲ್ಲಿ ಅರಣ್ಯ ಇಲಾಖೆಲಿ, ಅವಾಗ ನೀವ್ ಯಾವ ದಾಖಲೆನೂ ಇಲ್ಲ. ಈಗ ನೀವು ದಾಖಲೆ ಕೊಟ್ರೆ, ಈಗ ನೀವು ಕೊಟ್ರೆ ದಾಖಲೆ ಅರ್ಜಿ ಅಲ್ಲ ನೀವು ಕಳ್ಸಿರೋದು. ನಾಳಿಕೆ ಪಾಳಿಕೆ ಬೇಕಾಗಿಲ್ಲ. ನೀವು ಕೋರ್ಟಿನ ಗಮನಕ್ಕೆ ಕಂಡ್ರಿ, ಕೋರ್ಟಿಂದ ನನಗೆ ಇಂಟಿಮೇಷನ್ ಬರ್ಬೇಕಾಗಿತ್ತು. ಏನು ಇಲ್ಲಿಂದ ತಗೊಂಡೋಗಿದ್ರು ನನ್ನ ಪ್ರೆಸೆನ್ಸ್ ಇದ್ದಾರೆ. ನಾನು ಕೊಟ್ಟ ಕಂಪ್ಲೇಂಟ್ ಮೇಲೆ ಅಷ್ಟೇನೆ ನೀವು ಬಂದಿದ್ದು. ಕರ್ನಾಟಕ ಸ್ಟೇಟ್ ಪೊಲೀಸರು ಬಂದಿದ್ದು. ಹಿಂಗೆಲ್ಲ ಮಾಡಕ್ಕಾಗೋದಿಲ್ಲ. ಇಲ್ಲಿ ನೋಡ್ರಿ, ಈ DRF ಶಂಕರನ್ನ ಮಹಾಶಯರು, ಇವರು ಯಾರೋ ಥರ್ಡ್ ಪಾರ್ಟಿ ಪರ್ಸನ್ ನ ಕರ್ಕೊಂಡ್ಬಂದು ಇಲ್ಲಿ ರೇಖಿ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ಒಂದು ಬೀಟ್ ಫಾರೆಸ್ಟರ್ ಯಾರೋ ಗುರ್ತು ಗೊತ್ತಿಲ್ಲ ಕರ್ಕೊಂಡ್ಬಂದು ನನ್ನ ಮನೆ ಸುತ್ತಲೂ ಫುಲ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರ ಮೊಬೈಲ್ ಅಲ್ಲಿ ಇರ್ತದೆ, ನೋಡ್ಕೊಳ್ಳಿ. ಇದೇ ಕಳ್ ಕೆಲಸ ಮಾಡಕ್ಕೆ ನನಗೆ ಇವ್ರ ಮೇಲೆ ಮ್ಯಾಕ್ಸಿಮಮ್ ಇರೋದು ಡೌಟ್ ಕಂಡ್ರು. ಈಗ ಸೀಸ್ ಮಾಡ್ತಾರಂತೆ. ಒಂದು ಆಲ್ರೆಡಿ ತಗೊಂಡೋಗಿದ್ದಾರೆ. 2.5 ವರ್ಷದಿಂದ 2023 ಜನವರಿ ತಿಂಗಳಲ್ಲಿ ಇವ್ರು ನನ್ನ ಮೇಲೆ ಗಾಡಿ ಬಿಡ್ಕೊಂಡು ಹೋಗ್ತಾರಂತೆ. ನೋಡ್ರಿ, ಈ ಸೀಮೆ ಚೀಪ್ ರೇಟೆಡ್ ಜನ ಇರ್ತಾರೆ. ನಿಮ್ DCF ಹೋಯ್ತದ ಇದು ಮೆಸೇಜ್.